ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ದೀರಿ? ನಾನು ನಿಮ್ಮ ಡಾಕ್ಟರ್ ಅನಿತಾ ಪ್ರಸಾದ್. ಇವತ್ತು ಒಂದು ಸ್ಪೆಷಲ್ ರಿಕ್ವೆಸ್ಟ್ ವಿಡಿಯೋ ನಿಮ್ಮೆಲ್ರಿಗೂ. ನಿಮಗೆ ಈಗಾಗಲೇ ಗೊತ್ತಿದೆ, ಆಗಸ್ಟ್ 15ನೇ ತಾರೀಕು ನಾನು ಒಂದು 2 ಕ್ಯಾಂಪೇನ್ನ ಲಾಂಚ್ ಮಾಡಿದೆ. ದಿಸ್ ಇಸ್ ಸ್ಪೆಷಲಿ ಫಾರ್ ಟ್ರಾನ್ಸ್ಜೆಂಡರ್ ವುಮೆನ್ ಇನ್ ಇಂಡಿಯಾ. ಇವರೆಲ್ಲರೂ ಒಂದು ಭಿಕ್ಷಾಟನೆ ಮತ್ತು ಈ ಒಂದು ವೇಶ್ಯಾವಾಟಿಕೆನ ಹೆಚ್ಚಾಗಿ ಮಾಡ್ತಾ ಇರೋ ಒಂದು ಪ್ರಾಬ್ಲಮ್ ಇದೆ ನಮ್ಮ ದೇಶದಲ್ಲಿ. ನಮ್ಮ ದೇಶ ಒಂದು ಭಿಕ್ಷುಕ ದೇಶ ಅಂತ ಅನ್ನಿಸ್ಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ಇದು ಯಾರೋ ಮಾಡಿಸಿದ್ದಲ್ಲ, ಯಾರು ಹೇಳಿದ್ದಲ್ಲ. ಇದೊಂದು ಕಂಟಿನ್ಯೂಯಸ್ ಪ್ರಾಬ್ಲಮ್ನ ನಾವು 1947 ಆಗಿದ ಮೇಲೆ, ಬ್ರಿಟಿಷ್ ರಾಜ್ಯ ಮುಗಿದ ಮೇಲೆ ಕಂಟಿನ್ಯೂಸ್ ಆಗಿ ನಾವು ಈ ಒಂದು ಪ್ರಾಬ್ಲಮನ್ನು ನೋಡ್ತಾ ಇದ್ದೀವಿ. ಇದನ್ನು ನಾವು ಸಾಕ್ತಾ ಇದ್ದೀವಿ ಕೂಡ. ಯಾಕೆ ಅಂತಂದರೆ ಪಾಪ ಅವರಿಗೆ ಹೊಟ್ಟೆಪಾಡಾಗಬೇಕು ಅಂಥೇಳಿ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಸೊ ಇದ್ರ ಜೊತೆಗೆ ನಾವು ನೋಡ್ಲೂಬಹುದು, ಸೊಸೈಟಿನಲ್ಲಿ ಭಾಳಷ್ಟು ಜನ ಕೋಟಿಗಟ್ಟಲೆನೂ ದುಡ್ಡು ಮಾಡ್ಕೊಂಡಿದ್ದಾರೆ. ಅದಾಗಿದ ಮೇಲೆ ಎಷ್ಟೋ ಜನರನ್ನ ಈ ಹೊರಗಡೆ ಮಾರ್ಕೆಟಿಂದ ತಗೊಂಡು ಮತ್ತೆ ಅವರನ್ನು ಈ ಒಂದು ಬಿಸ್ನೆಸ್ಗೆ, ಅದು ಬಿಸ್ನೆಸ್ಸೇ ಆಗಿಬಿಟ್ಟಿದೆ ಈಗ ಹೋಗ್ತಾ ದಾರಿಯಲ್ಲಿ. 2019ವರೆಗೂ ಹೌದು, ಅದು ಬಹುಶಃ ಇಲ್ಲಿಗಲ್ ಆಗಿತ್ತು. 2014 ಮುಗೀತು. 2019 ಒಂದು ಮಹತ್ವದ ಒಂದು ಆದೇಶ ಸುಪ್ರೀಂ ಕೋರ್ಟ್ನಿಂದನೂ ಬಂತು. 2014 ಬಂದಾಗಿದೆ. ಸೊ ಹಾಗಾಗಿ ಅದಾಗಿದ ಮೇಲೆ ಇವೆಲ್ಲವೂ ಇದು ಅವರಿಗೆ ಒಂದು ಜೀವನ, ಅವರಿಗೆ ಒಂದು ಒಳ್ಳೆಯ ಒಂದು ಜೀವನ ಸೃಷ್ಟಿ ಮಾಡ್ಕೋಬೋದು, ಮತ್ತೆ ಒಂದು ಹೊಸ ದಾರಿ ಕಂಡುಹಿಡ್ಕೋಬೋದು. ಈಗ ಭಾರತ ಬದಲಾಗ್ತಾ ಇದೆ, ರೋಬೋಟ್ಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಈಗ ಹ್ಯೂಮನ್ಸ್ ವರ್ಸಸ್ ರೋಬೋಟ್ ಅಂತ ಆಗಿದೆ, ಜಾತಿಗಳು ಬರ್ತಾ ಇಲ್ಲ. ಸೊ ನನ್ನ ಒಂದು ಸಿನ್ಸಿಯರ್ ರಿಕ್ವೆಸ್ಟ್ ಏನಂತಂದರೆ, ಈಗ ನಾನು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನ ಫೈಲ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಆಗತ್ತೆ. ಈ ಒಂದು ನಿಟ್ಟಿನಲ್ಲಿ ನಾವು ಇವರಿಗೆ ಒಂದು ಎನೇಬಲ್ಮೆಂಟ್ ಅನ್ನೋದೊಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ. ಸೊ ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಹತ್ತಿದ್ದೀನಿ. ಈ ವಿಚಾರ ಮಾಡಿದಾಗ ನಮಗೆ ಏನು ಅನ್ನಿಸ್ತಾ ಇದೆ ಅಂತಂದರೆ, ಇವರಿಗೆ ಒಂದು ತರಕಾರಿ ವೆಂಡಿಂಗ್ ಟ್ರಕ್ಸ್, ಒಂದು ಮಿನಿ ಟ್ರಕ್ ಬರುತ್ತಲ್ಲ ತರಕಾರಿ ವೆಂಡಿಂಗು, ಅದೊಂದು, ಇಲ್ಲ ಅಂತಂದರೆ ಮಿನಿ ಹೋಟೆಲ್ಸು, ಇಡ್ಲಿ ವಡೆ ಮಾಡ್ತಕ್ಕಂಥದ್ದು, ಅಥವಾ ಒಂದು ಸಣ್ಣ ಔಟ್ಲೆಟ್ ಎನೇಬಲ್ಮೆಂಟ್, ಈ ಥರ ಇದೊಂದು 40 ಜನಕ್ಕೆ ನಾವು ತಗೊಂಡು ಹೆಲ್ಪ್ ಮಾಡಬೇಕು ಅಂತ. ಅದ್ರ ಜೊತೆಗೆ ಈ ಥರ ಒಂದು ಟ್ರಕ್ಸ್ ಜೊತೆಗೆ ನಾವು ಸೋಪು, ಅಗರಬತ್ತಿ ಮೇಕಿಂಗ್, ಇದೊಂದು ಸಪ್ರೇಟ್, ಇದೆಲ್ಲ ನಾವು ಟ್ರೈನ್ ಮಾಡಿದ್ದೀವಿ, ಆಲ್ರೆಡಿ ಫ್ರೀಯಾಗಿ ಟ್ರೈನ್ ಮಾಡಿದ್ದೀವಿ ನಾವು. ಅದ್ರ ಜೊತೆಗೆ ಮಸಾಲೆ ಮೇಕಿಂಗ್ನು ನಾವು ಫ್ರೀಯಾಗಿ ಟ್ರೈನ್ ಮಾಡ್ತಾ ಇದ್ದೀವಿ. ಅದಾಗಿದ ಮೇಲೆ ಮೇಕಪ್ ಕೋರ್ಸ್ ಕೂಡ ಮಾಡಿದ್ದೀವಿ ನಾವು, ಇವರಿಗೆ ಭಾಳಷ್ಟು ಫ್ರೀಯಾಗಿ ಹಂಚಿದ್ದೀವಿ. ಅದ್ರ ಜೊತೆಗೆ ಇದೆಲ್ಲವೂ ಹೊಸ ಒಂದು ಇನಿಷಿಯೇಟಿವ್. ಇದ್ರ ಜೊತೆಗೆ ನಾವು ಅಂಗವಿಕಲರನ್ನು ಈ ಸಲ ಸೇರಿಸ್ಕೊಂಡು ಒಂದು 5 ಜನರಿಗೆ, ಅಂಗವಿಕಲರಿಗೆ ಆಟೋ ರಿಕ್ಷಾಗಳನ್ನು ಕೊಡಿಸ್ಬೇಕು ಅಂತ. ಒಂದು 5 ಜನ ಅಂಗವಿಕಲರು ಈ ಒಂದು ಬಿಸ್ನೆಸ್ನಲ್ಲಿ ಹೋಗಬೇಕು ಅಂತ ಇದ್ದಾರೆ. ಅವ್ರ ಹತ್ರ ಆಟೋ ಡ್ರೈವಿಂಗ್ ಲೈಸೆನ್ಸ್ ಇದೆ, ಎಕ್ಸ್ಪೀರಿಯನ್ಸು ಕೂಡ ಇದೆ. ಸೊ ಅಂಥವರಿಗೆ ನಾವು ಎನೇಬಲ್ ಮಾಡಿ ನಮ್ಮ ಒಂದು ಫೌಂಡೇಶನ್ನಿಂದ ಈ ಒಂದು ಎನೇಬಲ್ಮೆಂಟ್ನ ನಾವು ತೊಗೊಂಡ್ಬರ್ಬೇಕು, ಜಾರಿ ಮಾಡಬೇಕು. ಇಂಡಿಯಾ ಶುಡ್ ಬಿ ಎನ್ ಇನ್ಕ್ಲೂಸಿವ್ ಎಕಾನಮಿ ಅಂತ ಒಂದು ಪ್ರಯತ್ನದಲ್ಲಿದ್ದೀನಿ. ಸೊ ಹಾಗಾಗಿ ತಮ್ಮೆಲ್ಲರಿಗೂ ಕಳಕಳಿಯ ಮನವಿ, ಇದರಲ್ಲಿ ಪಾಲಿಟಿಕ್ಸ್ ಇಲ್ಲ, ಏನೂ ಇಲ್ಲ. ಇದರಲ್ಲಿ ನಾನು ಕೇಳ್ಕೊಳ್ಳೋಂಥದ್ದಂದರೆ, ಎಲ್ಲರೂ ಸೇರಿಕೊಳ್ಳೋಣ, ನಮ್ಮ ಭಾರತವನ್ನು ಬದಲಾವಣೆ ಮಾಡಲಿಕ್ಕೆ ಒಂದು ಪ್ರಯತ್ನ ಪಡೋಣ. ನೀವು ಎಷ್ಟಾಗುತ್ತೋ ಅಷ್ಟು ನಿಮ್ಮ ಧನ ಸಹಾಯವನ್ನು ಇವ್ರುಗಳಿಗೆ ಮಾಡಿ, ನನಗೆ ಮಾಡಬೇಡಿ, ನಮ್ಮ ಫೌಂಡೇಶನ್ಗೂ ಮಾಡಬೇಡಿ. ನೀವು ನಿಮ್ಮ ಕೈಲಾಗುತ್ತೆ ಅಂತಂದರೆ ಆಟೋ ರಿಕ್ಷಾ ತಂದು ಕೊಡ್ಬೋದು, ಇಲ್ಲ ಅಂತಂದರೆ ಫುಡ್ ಟ್ರಕ್ಸಿನ ವ್ಯವಸ್ಥೆ ಮಾಡ್ಬೋದು, ಇಲ್ಲ ಅಂತಂದರೆ ಬೇರೆ ಇನ್ನೇನೋ ಒಂದು ಇನಿಷಿಯೇಟಿವ್ನ ಹೆಲ್ಪ್ ಮಾಡ್ಬೋದು. ನಾನು ಸಿನ್ಸಿಯರಾಗಿ ರಿಕ್ವೆಸ್ಟ್ ಮಾಡಿ ಕರೀತಾ ಇದ್ದೀನಿ. ಇಲ್ಲ ನೀವು ನಮ್ಮ ಸಹಾಯದಿಂದ ಮಾಡ್ತೀನಿ ಅಂತಂದರೆ, ನಮ್ಮ ಫೌಂಡೇಶನ್ಗೆ ATG ಇದೆ, ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಫ್ರೀ ಅಂತಕ್ಕಂಥ ಒಂದು ಇನಿಷಿಯೇಟಿವ್ನ ನಾನು ಕೊಡ್ತೀನಿ, ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಏನು ಚಿಂತೆ ಇಲ್ಲ. ಅದು ಎಷ್ಟೆಷ್ಟಾಗುತ್ತೆ, ಏನೇನಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇದು ನಾವು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಹಿಂಗಾಗಿ ಪ್ರೆಸ್ ಕಾನ್ಫರೆನ್ಸು ಜನವರಿ 15ನ ನಂತರ, ಮುಂದಿನ ವರ್ಷ, ಇದರಲ್ಲಿ ನಾವು ಎಲ್ಲರನ್ನೂ ಇನ್ವೈಟ್ ಮಾಡ್ತೀವಿ. ಯಾರ್ಯಾರು ದಾನಿಗಳಿದ್ದಾರೆ ಇವರಲ್ಲಿ ದಯವಿಟ್ಟು ಬರಬೇಕು. ಬಂದು ನೀವು ನಿಂತು ನಾವು ಸಮಾಜ ಬದಲಾವಣೆ ಮಾಡ್ತಾ ಇದ್ದೀವಿ ಅಂತ ಒಂದು ಓಪನ್ ಆಗಿ ನಾವು ಒಂದು ರಿಕ್ವೆಸ್ಟ್ ಕೊಡೋಣ, ಇನ್ಫಾರ್ಮೇಶನ್ ಕೊಡೋಣ. ನಾವು ಒಂದು ಸ್ವಲ್ಪ ಜನರನ್ನ ನಾವು ಚೇಂಜ್ ಮಾಡ್ತಾ ಹೋದರೆ ಇದು ಬಹಳಷ್ಟು ಮಟ್ಟಿಗೆ ಇದು ಹೊಸ ಒಂದು ತಿರುವನ್ನು ಕೊಡುತ್ತೆ ಅನ್ನೋದೊಂದು ನನಗೆ ಇಂಪಾರ್ಟೆಂಟ್ ನೋಟ್ ಇದೆ ಇದರಲ್ಲಿ. ನೀವು ಬನ್ನಿ, ನಿಮ್ಮ ಕಡೆಯಿಂದ ಏನಾಗುತ್ತೋ ಅದನ್ನು ದಯವಿಟ್ಟು ಕೈ ಜೋಡಿಸಿ
ನಿಮ್ಮ ಕಡೆಯಿಂದ ಸಪೋರ್ಟ್ ಮಾಡಿ ಎಲ್ಲರೂ ಒಂದು ಹೊಸ ಭಾರತದ ನಿರ್ಮಾಣಕ್ಕೆ ನಿಂತ್ಕೊಳ್ಳೋಣ ಮತ್ತೆ ಇದನ್ನ ಮುಂದೆ ತಗೊಂಡು ಹೋಗೋಣ ಅಂತ ಒಂದು ಸಿನ್ಸಿಯರ್ ರಿಕ್ವೆಸ್ಟ್. ಸೊ ಇದನ್ನ ದಯವಿಟ್ಟು ನೀವು ಮೆಸೇಜ್ ಮಾಡಿ, ಇಲ್ಲ ನನ್ನನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ anithafoundation.in ವೆಬ್ಸೈಟಿಗೆ ಹೋಗಿ, ಅಲ್ಲಿ ಟೆಲಿಫೋನ್ ನಂಬರ್ ಇದೆ, ಅದು ಡೈರೆಕ್ಟಾಗಿ ನನಗೆ ಬರುತ್ತೆ. ಫೋನ್ ಮಾಡಿ, ನಾನು ಮಾತಾಡ್ತೀನಿ ನಿಮ್ಮ ಹತ್ರ. ಯಾವುದೇ ಥರದ ಈ ಪ್ರೋಗ್ರಾಮ್ಸ್ ಮಾಡ್ಲಿಕ್ಕೂ ನಾನು ರೆಡಿ. ಯಾಕಂದರೆ ಇದು ಜಸ್ಟ್ ಬಿಗಿನಿಂಗ್. ನಾನು ಹೇಳ್ದಂಗೆ ನಮ್ಮ ಇಡೀ ಕರ್ನಾಟಕ ಬಾಕಿ ಇದೆ, ನಮ್ಮ ಇಡೀ ದೇಶ ಬಾಕಿ ಇದೆ ಮುಟ್ಟುವಂಥದ್ದು, ಈ ಒಂದು ಬದಲಾವಣೆ ತರಬೇಕಾದಂಥದ್ದು. ಅಟ್ಲೀಸ್ಟ್ ಲೆಟಸ್ ನಮ್ಮ ಕಡೆಯಿಂದ ನಾವು ಏನು ಮಾಡ್ಲಿಕ್ಕಾಗುತ್ತೋ ಅದನ್ನು ನಮ್ಮ ಕಡೆಯಿಂದ ಶುರು ಮಾಡೋಣ. ಇದೊಂದು ಸಿನ್ಸಿಯರ್ ರಿಕ್ವೆಸ್ಟ್. ತುಂಬ ಧನ್ಯವಾದ. ನಿಮ್ಮೆಲ್ಲರಿಗೂ ಪ್ರೋತ್ಸಾಹ ಮತ್ತೆ ಒಂದು ಉತ್ಸಾಹ ನಾನು ಕಾಯ್ತಾ ಇದ್ದೀನಿ. ದಯವಿಟ್ಟು ಫೋನ್ ಮಾಡಿ, ನನ್ನ ಕಾಂಟ್ಯಾಕ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.